ವರದಕ್ಷಿಣೆ ಕಿರುಕುಳ, ಪತಿಯ ಮನೆ ಮುಂದೆ ಪತ್ನಿ ಧರಣಿ ಕೂತಿದ್ದಾರೆ. ತುಮಕೂರಿನ ಸಪ್ತಗಿರಿ ಬಡಾವಣೆಯಲ್ಲಿ ಪತ್ನಿ ಹೋರಾಡ್ತಾ ಇದ್ದಾರೆ. ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು ಪತಿಯ ಮನೆ ಮುಂದೆ ಪತ್ನಿ ಧರಣಿ. ತುಮಕೂರಿನ ಸಪ್ತಗಿರಿ ಬಡಾವಣೆಯಲ್ಲಿ ಪತ್ನಿಯ ಹೋರಾಟ. ಪತಿ ವಿಜಯ್ ಶಂಕರ್ ಕುಟುಂಬಸ್ಥರಿಂದ ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತೆ. ಮನೆಯಿಂದ ಹೊರಗಡೆ ಹಾಕಿದ್ದಾರೆ ಅಂತ ಪತ್ನಿ ಪ್ರೇರಣಾ ಧರಣಿ ಕೂತಿದ್ದಾರೆ. ಗಂಡ, ಅತ್ತೆ, ಮಾವ ನನ್ನನ್ನ ಮನೆಯಿಂದ ಹೊರ ಹಾಕಿದ್ದಾರೆ. ಮದುವೆಯಲ್ಲಿ ನನ್ನ ಅಪ್ಪ ಅಮ್ಮ 130 ಗ್ರಾಂ ಚಿನ್ನ ಹಾಕಿದ್ರು. ಸಾಲ ಮಾಡಿ ನಮ್ಮ ಅಪ್ಪ ಅಮ್ಮ ಮದುವೆ ಮಾಡಿದ್ರು. ನಾನು ಬೇಡ ಅಂದಮೇಲೆ ನನ್ನ ಒಡವೆ ವಾಪಸ್ ಕೊಡ್ಲಿ, ಒಡವೆ ಕೊಡೋವರೆಗೂ ನಾನು ಧರಣಿಗೆ ಬಿಡಲ್ಲ ಅಂತ ಪ್ರೇರಣಾ ಪಟ್ಟು ಹಿಡಿದು ಕೂತಿದ್ದಾರೆ. ಪ್ರೇರಣಾ ಜೊತೆ ಹೋರಾಟಕ್ಕೆ ತಾಯಿ ಚಂದ್ರಕಲಾ ಅವರು ಕೂಡ ಕೂತ್ಕೊಂಡಿದ್ದಾರೆ. ನೋಡಿ, ಆಗಸ್ಟ್ 2024ರಲ್ಲಿ ಮದುವೆ ಆಗಿದ್ರು. ಅಂದರೆ 1 ವರ್ಷ ಆಗಿದೆ ಅಂತ ಅಂದ್ಕೊಳ್ಳೋಣ. ಆಲ್ರೆಡಿ ವರದಕ್ಷಿಣೆ ಕಿರುಕುಳ ಅಂತ. ಏನಾದರೂ ಈ ವರದಕ್ಷಿಣೆ ಕಿರುಕುಳ ಕೊಟ್ಟಿದ್ದು ನಿಜನೇ ಆಗಿದ್ರೆ ಗಂಡನ ಮನೆಯವ್ರಿಗೆ ನಾಚಿಕೆ ಆಗಬೇಕು. ದುಡಿಯೋಕ್ಕೆ ಯೋಗ್ಯತೆ ಇಲ್ವಾ? ಹೆಂಡತಿ ದುಡ್ಡಲ್ಲಿ ಬದುಕಬೇಕಾ ಅಥವಾ ಹೆಣ್ಮಕ್ಳು ಮನೆಯಿಂದ ತರ ದುಡ್ಡಲ್ಲಿ ಬದುಕಬೇಕಾ? ಪ್ರೇರಣಾ ಏನು ಮಾತಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ನಮ್ಮದು ಚಿಕ್ಕನೇಗ್ನಳ್ಳಿ ಸರ್. ಇದು ನನ್ನ ಗಂಡನ ಮನೆ. ಆಗಸ್ಟ್ 15, 24ರಲ್ಲಿ ಮದುವೆ ಮಾಡಿ ಮನೆ ಕೊಟ್ಟಿದ್ರು ಸರ್. ಪ್ರಜ್ವಲ್ ಶಂಕರ್ ಅಂತ. ನಮ್ಮ ಅತ್ತೆ ನಮ್ಮ ಮಾವ ಇಬ್ಬರೂ ಗೌರ್ಮೆಂಟ್ ಟೀಚರ್ಸು. ನನ್ನ ಗಂಡ ಏನೂ ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ಲ. ಇಂಜಿನಿಯರ್ MTech ಮಾಡ್ಕೊಂಡು UPSC KPSC ಎಕ್ಸಾಮ್ ಬರ್ಕೊಂಡಿದ್ರು ಸರ್. ಅವ್ರು ನಮ್ಮ ಅತ್ತೆ ಮಾವ ಇಬ್ಬರೂ ಟೀಚರ್ಸ್ ಆಗಿಬಿಟ್ಟು ಅವ್ರ ಮಕ್ಳಿಗೆ ಏನು ಬುದ್ಧಿ ಹೇಳ್ಕೊಡ್ದಲ್ಲೇ ಇರೋರು. ಸಾವಿರಾರು ಜನ ಮಕ್ಳಿಗೆ ಏನು ಸರ್ ಬುದ್ಧಿ ಹೇಳ್ತಾರೆ? ಮದುವೆಯಾಗಿ ಬಂದು 4 ದಿವಸದಿಂದನೇ ಇಲ್ಲ ನನಗೆ ಕಿರುಕುಳ ಸರ್. ಹೋಗಿ ದುಡ್ಡು ಇಸ್ಕೊಂಡು ಬಾ, ಅವರೇ ಮದುವೆ ಮಾಡ್ಕೊಂಡಿದ್ದು. ನಾವು ಇಷ್ಟು ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿದ್ದೀವಿ, ನೀನೇನು ಇಸ್ಕೊಂಡು ಬಂದಿಲ್ಲ, ನಿಮ್ಮ ಮನೆಗೆ ಹೋಗಿ ದುಡ್ಡು ಇಸ್ಕೊಂಡು ಬಾ, ಬೆಳ್ಳಿ ಚಿನ್ನ ಎಲ್ಲ ಇಸ್ಕೊಂಡು ಬಾ. ಅವರು ನಮ್ಮಪ್ಪ ಅಮ್ಮನೂ ಸರ್ ಹೋಟ್ಲು ಸರ್. ನಮ್ಮದು ಚಿಕ್ಕದು ಹೋಟ್ಲು ಇರೋದು ಚಿಕ್ಕನೇಗ್ನಳ್ಳಿಲಿ. ನಮ್ಮದು ಹೋಟ್ಲು ಇರೋದು. ಅವರು ಕಷ್ಟಪಟ್ಟು ದುಡ್ದು ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತಲೇ ಇವ್ರಿಗೆ ಮದುವೆ ಮಾಡಿಕೊಟ್ಟಿದ್ದು ಸರ್. ಇವರು ನನಗೆ ಮದುವೆ ಮಾಡ್ಕೊಂಡು ಬಂದಾಗಲಿಂದನೂ ಟಾರ್ಚರು ಸರ್. ಅವ್ರಿಗೆ ಕೆಲಸ ಇಲ್ಲ ಅಂತ ಅವ್ರ ಪ್ರೆಷರೆಲ್ಲ ನನ್ನ ಮೇಲೆ ಎತ್ತಾಕೋದು. ಅವರು ಕಷ್ಟಪಟ್ಟು ದುಡ್ಡು ಕುಡುಕಿ ಬೆವರು ಸುರಿಸಿ ದುಡ್ದು ಅವರು 130 ಗ್ರಾಮ್ ಚಿನ್ನ ಕೊಟ್ಟವ್ರೆ, 2 kg ಬೆಳ್ಳಿ ಕೊಟ್ಟವ್ರೆ, ಎಲ್ಲ ಕೊಟ್ಟು. ನೋಡಿ, ಹೆತ್ತವ್ರು ಇಷ್ಟೆಲ್ಲ ಕಷ್ಟಪಟ್ಟು ಹೆಣ್ಮಕ್ಳನ್ನ ಮದುವೆ ಮಾಡಿಕೊಟ್ರು ಕೈಲಾಗದೆ ದುಡಿಯೋಕ್ಕಾಗದೆ ಇರುವಂಥ ಆ ಪ್ರೇರಣಾ ಅವರ ಗಂಡ ವರದಕ್ಷಿಣೆಗೆ ಕಿರುಕುಳ ಕೊಡ್ತಾರಂತೆ. ಇಂಥವರ ವಿರುದ್ಧ ಕಠಿಣ ಕ್ರಮ ಆಗಲೇಬೇಕು ಅಂತ ಹೇಳ್ತಾ ಲಂಚ್ ಬ್ರೇಕ್ನಲ್ಲಿ ಮುಗಿಸ್ತಾ ಇದ್ದೀನಿ.